ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೊಂಟೀನಿ, ಬರ್ರಿ ಹೋಗೋಣ. ಈ BS6 ಗಾಡಿ ಹಿಂಗೆ ನೋಡ್ರಿ, ಸ್ವಲ್ಪ ಹೀಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ನಿಂತು ಬಿಡ್ತಾವೆ. 10 ನಿಮಿಷ ಆಗೋ ತನಕ ಮತ್ತೆ ಸ್ಟಾರ್ಟ್ ಆಗಂಗಿಲ್ಲ, ಆಮೇಲೆ ಸ್ಟಾರ್ಟ್ ಆಗ್ತಾವೆ. ಇವತ್ತು ನಾವು ಹೊಂಟೇವೆ ಸಂಗೊಳ್ಳಿಗೆ. ಯರಗಟ್ಟಿಯಿಂದ ನಮ್ಮ ದೋಸ್ತನ ಪಿಕ್ ಮಾಡ್ಕೊಂಡು ನಾವು ಸಂಗೊಳ್ಳಿಗೆ ಹೊಂಟೇವೆ. ಸಂಗೊಳ್ಳಿಗೆ ಆ್ಯಕ್ಚುಲಿ ನಾವು ಸುತ್ತಾದ ಹೊಂಟೇವೆ, ನಮ್ಗೆ ಗೊತ್ತಾಗಿಲ್ಲ ರೋಡ. ಈ ಕ್ರಾಸ್ ಐತಲ್ಲ, ಈ ಕ್ರಾಸಿಂದ ಬಂದ್ರೆ ಆಟೋಮೆಟಿಕ್ ಸಂಗೊಳ್ಳಿಗೆ ಬರ್ತೇವೆ ನಾವು. ಸೊ ನಮಗೆ ಗೊತ್ತಾಗಿಲ್ಲ, ರೂಟ್ ತಪ್ಪಿ ನಾವು ಸುತ್ತಾದು ಬಂದೇವೆ. ಸಂಗೊಳ್ಳಿಗೆ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನ ಶೌರ್ಯಭೂಮಿ ಅಂತ ಮಾಡಿದ್ದಾರೆ. ಅವನ ಜೀವನ ಕಥೆಯನ್ನು ಅಲ್ಲಿ ಸ್ಟ್ಯಾಚ್ಯೂ ರೂಪದಾಗ ತೋರಿಸ್ಕೊತ ಹೋಗಿದ್ದಾರೆ. ಇದು ಬೈಲಹೊಂಗಲಿಂದ ಸುಮಾರು 20ರಿಂದ 25 ಕಿಲೋಮೀಟ್ರ್ ದೂರ ಆಗೈತಿ. ಇದು ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಶೌರ್ಯಭೂಮಿ. ಸೊ ನಾವು ಸ್ವಲ್ಪ ಮುಂದೆ ಬಂದೇವೆ, ಮಿಸ್ಸಾಗಿ. ಬರ್ರಿ ಈಗ ಹೋಗೋಣ. ಸೊ ಇಲ್ಲಿ ಹೇಳ್ಬೇಕಂದ್ರೆ 2 ವೀಲರ್ಗಾಗಲಿ 4 ವೀಲರ್ಗಾಗಲಿ ಯಾವುದೇ ಪಾರ್ಕಿಂಗ್ ಚಾರ್ಜಸ್ನ ಅಪ್ಲೈ ಮಾಡೋಂಗಿಲ್ಲ. ಸೊ ಇಲ್ಲಿ ಬರ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ಐತಿ, ಬಟ್ ಕರೆಕ್ಟ್ ಟೈಮಿಗೆ ಐತಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಬರ್ಬೇಕಂದ್ರೆ ನೀವು ಆಲ್ಮೋಸ್ಟ್ ಪರ್ಸ್ನಲ್ ಗಾಡಿಗಳನ್ನ ರೆಫರ್ ಮಾಡಿರಿ, ಇಲ್ಲ ಬಾಡಿಗೆ ಮಾಡ್ಕೊಂಬರೋದು ಬೆಸ್ಟ್. ಸೊ ವೀಕೆಂಡಲ್ಲಿ ಸ್ವಲ್ಪ ಗದ್ದಲ ಇರ್ತೈತಿ, ಆರಾಮ್ ವೀಕ್ ಡೇಸ್ನಾಗ ಬರ್ರಿ. ಆಮೇಲೆ ಇಲ್ಲಿ ಗಾಡಿಗಳನ್ನ ಒಳಗೆ ಬಿಡೋಂಗಿಲ್ಲ, ಡೈರೆಕ್ಟಾಗಿ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಗಾಡಿನ ನಾವು ಪಾರ್ಕ್ ಮಾಡ್ತೀವಿ. ಈಗ ಪಾರ್ಕ್ ಮಾಡಿ ಒಳಗೆ ಹೋಗೋಣ, ಬರ್ರಿ. ಎಲ್ಲಿ ಇರುತ್ತೆ ನೋಡು, ಕರ್ದತ್ಲ ಅದು ಎಲ್ಲೇ ಸಿಕ್ಕೈತೆ ಗಾಳಿಗೆ ಹರಿದತ್ಲ. ಇಲ್ಲ ನಾನೇ ಜಗ್ಗಿದ ಕರಿತು, ನೀನು ಜಗ್ಗಿ ಅವನ ಇಲ್ಲೆಪ್ಪ ತೋರಿಸಿ ಕಡೆ ಹಿಂದೆ ಹಿಂದೆ ಮುಂದೆ 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 ಹರಿದತ್ತು, ನಾ ಜಗ್ಗಿದ್ದಕ್ಕೆ ಹರಿದತ್ತು. ಮುಂದೆ ಅಲ್ಲೋ ಹಿಂದದ ಮುಂದೆ ಮುಂದೆ ಜಗ್ಗಿದ್ದಕ್ಕೆ ಹರಿದತ್ತಾಳೆ. ಇಂಥ ಹಡಸ್ಲಿ ಈಗ ಈ ಜಿಕ್ಕಿ ತೆಗಿಯಿತು, ಇದೇನು ಮುಗ್ದು ಮಾಡಿಟ್ಟು ಹಿಡಿದಲ್ಲೋ ಹಿಡಿದಲ್ಲೋ ಕಡಿಲೆಪ್ಪ ಹಿಡಿಸ್ತಾನ. ಹಿಡಿದಿಲ್ಲೋ ಬ್ಯಾಗ್ ಇಲ್ಲ, ಹಿಡಿಯಂಗಿಲ್ಲ. ಅದ ಲಾಕ್ ಹೆಂಗೆ ಮಾಡೋದನ್ನ ಇಲ್ಲಿ ಈಗ 10ಕ್ಕೆ ಮುಂದೆ ಹಿಡಿತೈತೆ. ಸರಿ, ಹೆಲ್ಮೆಟ್ ನಾ ತರ್ಬೇಕತ್ ಮಣ್ಣೆ. ಇದೇನು ಚಾವಿ? ಚಾ ಕೊಡ್ತೀವಿ ನೋಡಿ ಹೆಂಗೈತಿ. ಚಾ ಕೊಡ್ತಾ ಒಂದು ಕೆಲಸ ಲಾಕ್ ಅದ, ಲಾಕರ್ ಇದ್ರಾಗ ಈಗ ನಾವು ಇಲ್ಲಿ ಒಳಗೆ ಬಂದೇವೆ. ಇದು ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಶೌರ್ಯಭೂಮಿ. ಇದು ಫ್ರಂಟ್ ವ್ಯೂ ಮುಂದಿಂದ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಯುದ್ಧದ ಆಯುಧಗಳು, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂವನ್ನು ಈ ಥರ ಮಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಈ ಥರ ಕಾಣಿಸ್ತೈತಿ. ಇಲ್ಲಿ ಪರ್ ಪರ್ಸನ್ಗೆ 100 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ನಾವು ಇಬ್ಬರು ಇದ್ದಿದ್ದ ಕಾರಣ 200 ರೂಪಾಯಿನ ಒಂದೇ ಟಿಕೆಟ್ ಒಳಗೆ ಕೊಟ್ರೆ ಟಿಕೆಟ್ ಈ ಥರ ಕಾಣುತ್ತೆ ನೋಡೋಕೆ. ಸೊ ಇದ್ರೊಳಗೆ ಡೇಟಾ, ಆಮೇಲೆ ಪರ್ಸನ್ಸ್ ಎಷ್ಟು, ಆಮೇಲೆ ಅಮೌಂಟ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಇದು ಟಿಕೆಟ್ ತೊಗೊಂಡು ಎಂಟ್ರಿ ಆದಮೇಲೆ ಒಳಗಿನ ವ್ಯೂವ. ಸೊ ಈ ಥರ ಕಾಣಿಸ್ತದೆ ನೋಡ್ರಿ. ಎಲ್ಲ ಹಳೆ ಕಾಲದ್ದು ಯಾವ ಥರ ಇರ್ತಾವೆ ಆ ಥರ ಮಾಡಿದ್ದಾರೆ ಆರ್ಕಿಟೆಕ್ಚರ ನೋಡ್ರಿ. ಅಂದ್ರೆ ಆಲ್ಮೋಸ್ಟ್ ವೀಕ್ ಡೇಸ್ನಾಗ ಬರ್ರಿ, ಸ್ವಲ್ಪ ಜನ ಕಡಿಮೆ ಇರ್ತಾರೆ. ವೀಕೆಂಡ್ನಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸ್ವಲ್ಪ ರಶ್ ಆಗುತ್ತೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜ ಆದ ರೋಗಪ್ಪನ ಅವನ ಶೌರ್ಯ ಸಾಹಸವನ್ನು ಮೆಚ್ಚಿ 1000 ಒಂಟೆಯ ಸರ್ದಾರ್ ಎಂಬ ಬಿರುದನ್ನು ಕೊಡೋ ಒಂದು ದೃಶ್ಯನ ಸೆರೆ ಹಿಡಿದಂದ್ರೆ ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಕ್ರಿಸ್ತಶಕ 1778 ಗೋಕಾಕ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ನಡೆದ ಚಿನಗಿ ಕೊಳವಾಡ ಎಂಬ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಪ್ಪ ತೋರಿದ ಶೌರ್ಯ ಸಾಹಸವನ್ನು ಮೆಚ್ಚಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರ
ಸಾವಿರ ಒಂಟೆಯ ಸರ್ದಾರ ಎಂಬ ಬಿರುದನ್ನು ಆಮೇಲೆ ರಕ್ತಮಾನ್ಯ ಭೂಮಿ ಬಹುಮಾನವಾಗಿ ಕೊಡ್ತಾರೆ ಇಲ್ಲಿ. ಸೊ ಇದನ್ನು ನೋಡ್ರದ. ಇದು ಬಂದುಬಿಟ್ಟು ರೋಗಣ್ಣನವರ ಮನೆ ಇದೆ. ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣನವರ ಮನೆ ಜನಸೇವೆ ಕೇಂದ್ರವಾಗಿತ್ತು. ಇದೊಂಥರ ಮೆಡಿಕಲ್ ಇದ್ದಂಗೆ ಆಗಿಬಿಟ್ಟಿತ್ತು. ರೋಗಪ್ಪ ನಾಟಿ ವೈದ್ಯನಾಗಿ, ಶತಸನಾದಿಯಾಗಿ, ಕೃಷಿಕನಾಗಿ ಕಾರ್ಯನಿರ್ವಹಿಸಿದ್ರು. ಸಂಗೊಳ್ಳಿ ಒಳಗೆ ರಾಯಣ್ಣನವ್ರ ಅಜ್ಜಾರ ದೊಡ್ಡ ಹೆಸರು ಮಾಡಿಬಿಟ್ಟಿದ್ರು. ನೋಡ್ರಿ ಅವಾಗಿನ ಹಳ್ಳಿ ಲೈಫ್ ಹೆಂಗಿತ್ತು ಅನ್ನೋದು ಎಷ್ಟು ಚಂದ ರೀಕ್ರಿಯೇಟ್ ಮಾಡಿದ್ದಾರೆ. ಸಂಗೊಳ್ಳಿ ರಾಯರ ಅಪ್ಪರಾದ ಭರಮಪ್ಪರು ಹುಲಿಯೊಂದಿಗೆ ಹೋರಾಡಿ ಸಾಹಸ ಮೆರೆದು ಮಲ್ಲಸರ್ಜ ದೊರೆಗಳ ಮುಂದೆ ತಂದು ತೋರಿಸ್ತಿರ್ತಾರೆ. ಇಲ್ಲಿ ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪರು ನೋಡ್ರದ ಇಲ್ಲಿ ಯಾವ ಥರ ಐತಿ, ಅದನ್ನ ಯಾವ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದನ್ನು ಸೇಮ್ ಟು ಸೇಮ್ ಯಾರೋ ನಿಂತಂಗೆ ಯಾರೋ ಇಲ್ಲಿದ್ದಂಗೆ ಅಂತ ಅನ್ನಿಸ್ತೈತಿ. ನೋಡ್ರಿ ಇಲ್ಲಿ ವಾತಾವರಣ ಎಷ್ಟು ಚಂದ ಐತಿ, ಎಷ್ಟು ಕ್ಲಿಯರ್ ಮಾಡಿದ್ದಾರೆ ಮಲ್ಲಸರ್ಜರವರ. ಇಲ್ಲಿ ಮಲ್ಲಸರ್ಜ ದೊರೆಗಳಿಂದ ಬಹುಮಾನ ಪಡೆದು ಬರುತ್ತಿರೋ ಭರಮಪ್ಪನ ಸಂಗೊಳ್ಳಿ ಜನರು ಯಾವ ಥರ ವೆಲ್ಕಮ್ ಮಾಡ್ತಾರೆ ನೋಡ್ರಿ. ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟೆಲಿಗೆ ಹಾಕುತ್ತಿರುವ ದೃಶ್ಯ ಇದೆ. ಬರ್ರೀಗ ಸಂಗೊಳ್ಳಿ ರಾಯಣ್ಣ ಸಣ್ಣ ಇರ್ತಾಗ ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ದ ಅನ್ನೋದು ತೋರಿಸಿದಾರೆ ನೋಡ್ರಿ. ಇವನ್ನೆಲ್ಲ ಎಷ್ಟು ಚಂದ ರೀಕ್ರಿಯೇಟ್ ಮಾಡಿದಾರೆ ಅಂದ್ರೆ ಅಲ್ಲಿ ಯಾರೋ ಒಬ್ರು ಇದ್ದಂಗೆ ಅಂತ ಅನಿಸ್ತೈತಿ ನೋಡ್ರಿ. ಲೈವ್ ಆಗಿ ಭಾಳ ಚಂದ ಕಾಣ್ತಾವೆ. ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡ್ರಿ ಎಷ್ಟು ಚಂದ ಐತಂತಿಲ್ಲಿ. ಸಂಗೊಳ್ಳಿ ರಾಯಣ್ಣ ತನ್ನ ಯಂಗ್ ಏಜ್ನಾಗ ಕುಸ್ತಿ ಕಣದಗಾಡಿ ಸ್ಪರ್ಧೆಯಲ್ಲಿ ಗೆದ್ದ ದೃಶ್ಯ ಇದೆ ನೋಡ್ರಿ. ಅವಾಗ ಸಂಗೊಳ್ಳಿ ರಾಯಣ್ಣ ಎಷ್ಟು ಫಿಟ್ ಇದ್ದಂತ ಅವನ ಯಂಗ್ ಏಜ್ನಾಗ. ಮತ್ತು ಅಲ್ಲಿ ಜನನ ನೋಡ್ರಿ, ಅವ್ರ ಟ್ರೆಡಿಷ್ನಲ್ ಡ್ರೆಸ್ಸಸ್, ಅವ್ರದ್ದು ಕಲ್ಚರ್ ಯಾವ ಥರ ಐತೆ ಅನ್ನೋದು ನೋಡ್ರಿ ಸ್ವಲ್ಪ. ಈಗ ತೋರಿಸೋದು ಪೈಲ್ವಾನ್ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಸಲ್ಲಿಸುವ ಒಂದು ದೃಶ್ಯ. ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯವನ್ನು ತಿಳಿದ ಸಂಗೊಳ್ಳಿವಾಡೆ ಒಳಗೆ ನೆಲೆಸಿದ್ದ ಮಲ್ಲಸರ್ಜ ದೊರೆಯು ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆಸಿ ಅವನ ಕೈಗೆ ಖಡ್ಗ ನೀಡಿ ಗೌರವಿಸುವ ಒಂದು ಕ್ಷಣ ಇದು. ಇಲ್ಲಿ ನೋಡ್ರಿ, ಇದರಿಂದ ಏನು ತಿಳಿದು ಬರ್ತೈತೆ ಅಂದ್ರೆ ಮೊದಲಿನ ಕಾಲದಾಗ ಅವರು ಸಾಹಸಗಳಿಗೆ ಆಮೇಲೆ ಗೆಲುವಿಗೆ ಎಷ್ಟೊಂದು ಪ್ರಿಫರೆನ್ಸ್ ಕೊಡ್ತಿದ್ರು ಅನ್ನೋದು ಇದೊಂದು ಸಾಕ್ಷಿ. ಆಮೇಲೆ ಇದನ್ನು ಎಷ್ಟು ಚಂದ ರೀಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ನೋಡ್ರಿ. ಇದನ್ನ ನೋಡ್ತಾ ಇದ್ರೆ ಆ ಸೀನ ನಮ್ಗೆ ನೆನಪಿಗೆ ಬಂದುಬಿಡ್ತದೆ. ಅವಾಗಿನ ಕಾಲದಾಗ ರಾಣಿಯರನ್ನ ಕರ್ಕೊಂಡಿಡಕ್ಕೆ ಈ ಥರ ವಾಹನ ಯೂಸ್ ಮಾಡ್ತಿದ್ರು. ಈಗ ನಾಲ್ಕು ತೋರ್ಸಕ್ಕೆ ಹೊಂಟಿದ್ದ ಮೊದಲು ಆಂಗ್ಲೋ ಕಿತ್ತೂರು ಯುದ್ಧ. ಇದರೊಳಗೆ ಎಷ್ಟೋ ಜೀವಹಾನಿ ಆಗ್ತಾವೆ. ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿದ ದತ್ತಕ ಪ್ರಕರಣ ಕಾನೂನುಬಾಹಿರ ಎಂದು ಜಿಲ್ಲಾಧಿಕಾರಿ ತ್ಯಾಕರೆ 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿಬಿಡ್ತಾನೆ. ಇದರೊಳಗೆ ನಮ್ಮ ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ಕುನ್ನೂರು, ಈರಪ್ಪ ಕುನ್ನೂರು ಮತ್ತು ಸರ್ದಾರ್ ಮಲ್ಲಪ್ಪ ತೀರ್ಕೊಂಡ್ಬಿಡ್ತಾರೆ. ಫೈನಲ್ ಆಗಿ ಯುದ್ಧ ಗೆದ್ದು ವಾಪಸ್ಸು ಕಿತ್ತೂರಿಗೆ ಬರುವ ಇದೊಂದು ದೃಶ್ಯ ಇದೆ. ಬರ್ರಿ ಈಗ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದ ಕಡೆ ಹೋಗೋಣ. ಇದು ನೋಡ್ರಿ ಎಷ್ಟು ಚಂದ ಮಾಡಿದ್ದಾರೆ. ಕೋಟೆಯ ಗೋಡೆಗಳನ್ನ ಅವಾಗಿನ ಕಾಲದ ಹೆಂಗಿದ್ದು ಸೇಮ್ ಟು ಸೇಮ್ ಆ ಥರ ಮಾಡಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕರೆ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸ್ಕೊಳ್ಳೋಕೆ ಹೊಂಚು ಹಾಕ್ತಾನೆ. ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ, ಮೈಸೂರು ಮತ್ತು ವೆಂಗುರ್ಲಾ ಭಾಗಗಳಿಂದ ಸೈನ್ಯ ಕರೆಸಿಕೊಳ್ತಾನೆ. ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನದ ಪ್ರಯತ್ನ ನಡೀತೈತಿ. ಬಂಧನದಲ್ಲಿದ್ದ ಅಧಿಕಾರಿಗಳನ್ನ ಸೈನ್ಯದ ಬಿಡುಗಡೆ ಇಲ್ಲದ ಮಾತುಕತೆ ಸಾಧ್ಯ. ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂಧಿತರ ಬಿಡುಗಡೆ ಮಾಡ್ತಾರೆ. ಈ ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದಾಗ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಧಿಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ಮತ್ತು ವೀರಮ್ಮ ಮತ್ತು ಜಾನಕಿಯವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗ್ತಿರ್ತಾನೆ. ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸಿಬಿಡ್ತಾನೆ. ಈ ಕಡೆ ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರು ನಂದಿ ಧ್ವಜವನ್ನು ಇಳಿಸ್ತಾನೆ. ತಮ್ಮ ಯೂನಿಯನ್ ಜಾಕ್ ಬಾವುಟವನ್ನು ಹಾರಿಸಲು ಸೂಚಿಸ್ತಾನೆ. ನಂದಿ ಧ್ವಜ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣನ ತಂದೆ ಭರಮಪ್ಪ ವಿರೋಧಿಸ್ತಾನೆ ಅದನ್ನು. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನು ಭರಮಪ್ಪನ ಮೇಲೆ ಎಸೆದುಬಿಡ್ತಾನೆ. ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಓಡಿ ಬರ್ತಾನಲ್ಲಿ. ಬ್ರಿಟಿಷರು ರಾಯಣ್ಣನ ಬಂಧಿಸಿಬಿಡ್ತಾರೆ. ಇದ್ರೊಳಗೆ ಸೆರೆ ಸಿಕ್ಕ ರಾಯಣ್ಣನನ್ನು ಮತ್ತು ಅವನ ದೋಸ್ತರನ್ನ ಧಾರವಾಡ ಜೈಲಿನಾಗ ಬಂಧಿಸಿಬಿಡ್ತಾರೆ. ಕಿತ್ತೂರು ಯುದ್ಧದಾಗ ಬಂಧಿಸಿದ ಸೈನಿಕರ ಮೇಲೆ ಗುರುತಿನ ಆರೋಪ ಸಾಬೀತುಪಡಿಸಕ್ಕೆ ಆಂಗ್ಲರಿಗೆ ಹಾಕುದು. ಜನವರಿ 23, 1825 ಅವನ ಮತ್ತು ಅವನ ಸಂಗಡಿಗರನ್ನ ಬಿಡುಗಡೆ ಮಾಡ್ತಾರೆ.
ಕಿತ್ತೂರು ಯುದ್ಧದೊಳಗೆ ಬಂಧಿತರಾದ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿಯವರನ್ನ ಧಾರವಾಡ ಜೈಲಿನಾಗ ಇಟ್ಟಿರ್ತಾರೆ. ಕಿತ್ತೂರು ಸಂಸ್ಥಾನ ಬ್ರಿಟಿಷ್ ಆಡಳಿತಕ್ಕೆ ಸೇರಬೇಕಾದ ಕ್ರಮಗಳನ್ನು ಕೈಗೊಂಡಿರ್ತಾರೆ. ನಂತರ ಅವರನ್ನು ಬೈಲುಂಗಲ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡ್ತಾರೆ. ರಾಣಿ ಚೆನ್ನಮ್ಮ, ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ 10,000 ರೂಪಾಯಿ ನಿಗದಿಪಡಿಸ್ತಾರೆ. ರಹಸ್ಯ ಮಾತುಕತೆಗಾಗಿ ಸಂಗೊಳ್ಳಿ ರಾಯಣ್ಣ ಜಂಗಮ ವೇಷದಲ್ಲಿ ರಾಯಣ್ಣರಿಗೆ ಭೇಟಿ ಮಾಡ್ತಾನೆ. ಬರ್ರಿ ಈ ಗುಹೆ ಒಳಗೆ ದಟ್ಟ ಕಾಡಿನ ಮಧ್ಯೆ ಹೋರಾಟದ ಸಿದ್ಧತೆನ ಮಾಡ್ತಿರ್ತಾರೆ. ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ಸಮಾಲೋಚನೆ ನಡೆಸ್ತಿರ್ತಾರೆ. ಹೋರಾಟದ ರೂಪುರೇಷೆಗಳನ್ನು ಅಂತಿಮಗೊಳಿಸಿರ್ತಾರೆ. ಗುಹೆ ಒಳಗೆ ಸೈನಿಕರಿಗೆ ಖಡ್ಗ ತರಬೇತಿ ನೀಡ್ತಿರ್ತಾರೆ. ಬಂದೂಕುಗಳಿಗೆ ಮದ್ದು ತುಂಬೋದು, ಆಮೇಲೆ ಯುದ್ಧಕ್ಕೆ ಬೇಕಾದ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊತಿರ್ತಾರೆ. ಇನ್ನೊಂದು ಕಡೆ ಬೈಲುಂಗಲ ಗೃಹ ಬಂಧನದಾಗಿದ್ದ ರಾಣಿ ಚೆನ್ನಮ್ಮ ಫೆಬ್ರವರಿ 2, 1829 ಲಿಂಗೈಕ್ಯರಾಗ್ತಾರೆ. 4 ವರ್ಷ 8 ತಿಂಗಳ ಬಂಧನದಲ್ಲಿದ್ದ ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಲಿಂಗೈಕ್ಯರಾಗ್ತಾರೆ. ಆಂಗ್ಲರ ವಿರುದ್ಧದ ಯುದ್ಧದ ಸಿದ್ಧತೆಯಲ್ಲಿದ್ದ ರಾಯಣ್ಣ ಮತ್ತು ಸಂಗಡಿಗರು ಮಾರುವೇಷದಾಗ ರಾಣಿ ಚೆನ್ನಮ್ಮನ ಸಮಾಧಿಗೆ ಬಂದು ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡ್ತಾರೆ. ಅಮಲ್ದಾರ ಆದೇಶದಂತೆ ಪೊಲೀಸರು ರಾಯಣ್ಣನ ಬಂಧಿಸಿ ಒಯ್ತಾರೆ. ಪಂಚರ ಮುಂದೆ ತನ್ನ ಆದೇಶ ಧಿಕ್ಕರಿಸಿ ರಾಯಣ್ಣನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಡಿಮಿಡಿಗೊಳ್ತಾನೆ. ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಮೈಲಿಗೆ ಪಂಚೆಯನ್ನು ಸ್ವಚ್ಛಗೊಳಿಸಲು ಅವನಿಗೆ ಸೂಚಿಸ್ತಾನೆ. ಇನಾಮ್ ಕಾಯ್ದೆಯಿಂದ ಕೆರಳಿ ಹುಲಿಯಂತಾಗಿದ್ದ ರಾಯಣ್ಣ ತಕ್ಷಣ ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡಿ ಇಂತಹ ನೀಚ ಕೆಲಸ ಹೇಳಿದರೆ ಖಡ್ಗದಿಂದ ತುಂಡರಿಸುವ ಎಚ್ಚರಿಕೆ ನೀಡ್ತಾನೆ. ಇಲ್ಲಿ ನೋಡ್ರಿ, ಮೊದಲಿನ ಸಂಗೊಳ್ಳಿಯ ಒಂದು ಊರಿನ ಚಿತ್ರಣವನ್ನು ಎಷ್ಟು ಚಂದ ತೋರಿಸಿದ್ದಾರೆ. ವಿಲೇಜ್ ಕಲ್ಚರ ಅದು ಹೆಂಗೈತೆ ನೋಡ್ರಿ. ಸ್ವಲ್ಪ ಸಂಪ್ಗಾಂವ್ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬಂಧನವಾದ ಸುದ್ದಿ ತಿಳಿದ ಕುಲಕರ್ಣಿ ಬಾಳಪ್ಪ ಫಕೀರನ ಮೂಲಕ ರಾಯಣ್ಣನ ತಾಯಿ ಚೆನ್ನಮ್ಮಳನ್ನು ಚಾವಡಿಗೆ ಕರೆಸ್ತಾನೆ. ಇನಾಮ್ ಕಾಯ್ದೆ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸ್ತಾನೆ. ಆಗ ಚೆನ್ನಮ್ಮ, ನಮ್ಮ ಮನೆತನದ ಪೂರ್ವಜರು ಶೌರ್ಯದಿಂದ ಪಡೆದ ಇನಾಮ್ ಭೂಮಿಗಳನ್ನು ಕಂದಾಯ ಕೊಡುವುದಿಲ್ಲ ಎಂದು ನಿರಾಕರಿಸ್ತಾರೆ. ಸಂಗೊಳ್ಳಿ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಚೆನ್ನಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಗೊಂಡು ಸುಂಕದ ಕಟ್ಟೆಗೆ ಕರೆಯಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನ ಮಾಡ್ತಾನೆ. ಇಷ್ಟೆಲ್ಲ ಆದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸ್ತಾಳೆ. ಜೈಲಿನಿಂದ ಪಾರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿಯವರ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡ್ತಾನೆ. ಖಡ್ಗದಿಂದ ಅವನನ್ನು ಕೊಚ್ಚಬೇಕೆಂಬ ಹುಮ್ಮಸ್ನಾಗಿರ್ತಾನೆ. ಕುಲಕರ್ಣಿಯವರ ಹೆಂಡತಿ ಗಂಡನ ಪ್ರಾಣ ಉಳಿಸ್ಕೊಳ್ಳೋಕೆ ಬೇಡಿಕೊಳ್ತಿರ್ತಾಳೆ. ಇದು ತಿಳಿದು ಚೆನ್ನಮ್ಮ ಕುಲಕರ್ಣಿಯವರ ಮನೆಗೆ ಧಾವಿಸಿ ಮಗನನ್ನು ತಡಿತಾಳೆ. ಕುಲಕರ್ಣಿಯ ಹೆಂಡತಿ ಸಮಾಧಾನ ಹೇಳ್ತಾಳೆ. ಸಂಗೊಳ್ಳಿ ರಾಯಣ್ಣ ಇನಾಮ್ ಭೂಮಿ ಮುಟ್ಟುಗೋಲು ವರದಿ ಹೊರಬೀಳುತ್ತಿದ್ದಂತೆ ಅನೇಕ ಶತಸನದಿ ಭೂಮಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಾರಂಭಿಸುತ್ತದೆ. ಇದರಿಂದ ಕೆರಳಿದ ಕಿತ್ತೂರು ಶತಸನದಿಗಳು ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಸಂಘಟಿತರಾಗಿ ಸಂಗೊಳ್ಳಿಗೆ ಬಂದಿರ್ತಾರೆ. ಬ್ರಿಟಿಷ್ ಆಡಳಿತ ವಿರುದ್ಧ ಹೋರಾಟ ಮಾಡಲು ಸಂಗೊಳ್ಳಿ ರಾಯಣ್ಣನಿಗೆ ಇನ್ನಷ್ಟು ಸೈನ್ಯದ ಅವಶ್ಯಕತೆ ಇರ್ತೈತಿ. ಸಂಸ್ಥಾನಕ್ಕೆ ಕಂಟಕವಾಗಿದ್ದ ಭರಮನಾಯಕ ಎಂಬ ದರೋಡೆಕೋರನನ್ನು ಖಡ್ಗ ಕಾಳಗದಲ್ಲಿ ಹತ್ಯೆ ಮಾಡ್ತಾನೆ ರಾಯಣ್ಣ. ಕಿತ್ತೂರು ನಾಡಿನ ಸೈನಿಕರನ್ನು ಮತ್ತು ಸುರಪುರ ನಾಡ ವೀರರನ್ನು ಸಂಘಟಿಸಿದ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಸಮೀಪದ ಕಾಡಿನ ಮಧ್ಯೆ ಇರುವ ಕವಲಗುಡ್ಡ ಎಂಬ ಸ್ಥಳದಾಗ ಸಭೆ ಸೇರ್ತಾರೆ. ಕಿತ್ತೂರು ಸಂಸ್ಥಾನದಲ್ಲಿ ಸ್ವತಂತ್ರ ರಾಜ್ಯವೆಂದ ಘೋಷಣೆ ಮಾಡ್ತಾರೆ. ದತ್ತುಪುತ್ರ ಮಲ್ಲಸರ್ಜರ ತಮ್ಮ ರಾಜರೆಂದ ತೀರ್ಮಾನ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ ದತ್ತುಪುತ್ರ ಮಲ್ಲಸರ್ಜ ದತ್ತಕವನ್ನು ಬ್ರಿಟಿಷರು ಮಾನ್ಯ ಮಾಡದಿದ್ದಾಗ ಬೆಳಗಾವಿ ಹತ್ತಿರದ ಸ್ವಗ್ರಾಮ ಮಾಸ್ತಮರಡಿಗೆ ಕಳಿಸಲಾಗುತ್ತದೆ. ಸಂಗೊಳ್ಳಿ ರಾಯಣ್ಣ ಕವಲಗುಡ್ಡ ಸಭೆಯ ತೀರ್ಮಾನದಂತೆ ದತ್ತುಪುತ್ರನನ್ನು ತಮ್ಮ ರಾಜನೆಂದು ಸ್ವೀಕರಿಸಿ ಆತನನ್ನು ತಮ್ಮ ವಶಕ್ಕೆ ಪಡೆಯಲು ಮಾಸ್ತಮರಡಿಯ ಬಾಳನಗೌಡರ ಮನೆಗೆ ಆಗಮಿಸಿ ಆತನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ತಮ್ಮ ಜೊತೆಗೆ ಮಲ್ಲಸರ್ಜರನ್ನು ಪಶ್ಚಿಮ ಘಟ್ಟದ ಮಧ್ಯೆಯ ಹಂಡಿ ಬಡಗನಾಥ ಮಠಕ್ಕೆ ಕರ್ಕೊಂಡು ಬರ್ತಾರೆ. ಶ್ರೀಗಳು ಮಲ್ಲಸರ್ಜರನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋ ಒಪ್ಕೊಂಡು ಬಿಡ್ತಾರೆ. ಇಲ್ಲಿ ಜನವರಿ 6, 1830 ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನಾಗ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣವನ್ನು ಲೂಟಿ ಮಾಡಿ ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಬಿಡ್ತಾರೆ.
ಸಂಗೊಳ್ಳಿ ರಾಯಣ್ಣನ ಪಡೆಯು ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಇಟಗಿ ಗ್ರಾಮದ ಮೇಲೆ 10 ಜನವರಿ 1830ರಂದು ದಾಳಿ ಮಾಡ್ತಾರೆ. ಆಂಗ್ಲ ಬೆಂಬಲಿಗರ ಆಸ್ತಿ-ಪಾಸ್ತಿ ಲೂಟಿ ಮಾಡಿ ಗ್ರಾಮದ ರೈತರಿಂದ ತಮ್ಮ ದೇಸಾಯಿ ಪರವಾಗಿ ₹5,000 ಕಂದಾಯ ಹಣವನ್ನು ಸಂಗ್ರಹ ಮಾಡ್ತಾರೆ. ಇಲ್ಲಿ ರಾಶಿ ಹಬ್ಬದ ನಿಮಿತ್ತ ಮಾಡಿದ ಭಕ್ಷ್ಯ ಭೋಜನವನ್ನು ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಂದೇ ಪಂಕ್ತಿ ಉಳ್ಕೊಂತ ಊಟ ಮಾಡ್ತಿರ್ತಾರೆ. ಇದು ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿರ್ತಾರೆ. ಗ್ರಾಮದ ಜನರು ಕೊಂಬು, ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅವರನ್ನು ಸ್ವಾಗತ ಮಾಡ್ತಿರ್ತಾರೆ. ಮುಂದುವರೆದು ಸಂಗೊಳ್ಳಿ ಆಂಗ್ಲರ ಪತ್ರ ಸಂಚಾರದ ಆಯಾಕಟ್ಟಿನ ಸ್ಥಳ ಆಗಿರ್ತೈತಿ. ಈ ಮಾರ್ಗದ ಮೂಲಕ ಧಾರವಾಡ, ಬೆಳಗಾವಿ ಮತ್ತು ಮುಂಬೈಗೆ ಪತ್ರ ಸಂಚಾರ ನಡೀತಿರ್ತೈತಿ. 14 ಜನವರಿ 1830ರಂದು ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ್ ಕಚೇರಿಗೆ ಬೆಂಕಿ ಮಾಡ್ತಾರೆ. ಅವರಿಂದ ಟಪಾಲು ಕಸಿದುಕೊಂಡು ಸುಟ್ಟಾಕಿಬಿಡ್ತಾರೆ. ಹಳಿಯಾಳ ಪರಿಷೆ ಧಾರವಾಡ ಜಿಲ್ಲಾಧಿಕಾರಿ ನಿಸಬ್ದ ಅವರಿಂದ ಸಂಗೊಳ್ಳಿ ರಾಯಣ್ಣನ ಕೊಲ್ಲಾಕ 500 ಹಣ ತಗೊಂಡ ಸಫಾರಿ ತೊಗೊಂಡಿರ್ತಾನೆ. ಈ ವಿಷಯ ತಿಳಿದ ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಬಂದಿರ್ತಾನೆ. ಅಲ್ಲಿ ಪರಿಷೆ ರಾಯಣ್ಣನ ತೊಡೆಗೆ ಗುಂಡು ಹಾಕಿಬಿಡ್ತಾನೆ. ರೋಷನಾಗಿದ್ದ ರಾಯಣ್ಣ ಪರಿಷೆನ ರುಂಡು ಕತ್ತರಿಸಿಬಿಡ್ತಾನೆ. ಒಂದಿನ ಸಂಗೊಳ್ಳಿ ರಾಯಣ್ಣ ತನ್ನ ತಂಗಿ ಮಯವಳ ಭೇಟಿಗೆ ಮುಳಕೂರಿಗೆ ಬಂದಿರ್ತಾನೆ. ರಾತ್ರಿ ಮಲಗಿದ ಮೇಲೆ ಆಂಗ್ಲ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿ ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಿಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿದ ಆಂಗ್ಲ ಅಧಿಕಾರಿಗಳು ಏಪ್ರಿಲ್ 28, 1830ರಂದು ಅಮಲ್ದಾರ ಮುಂದೆ ಹಾಜರುಪಡಿಸಿಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣ ಇಲ್ಲಿ ಸ್ನಾನ ಮಾಡಕ್ಕೆ ಹೋದಾಗ ಅವನ ಮೋಸ ಮಾಡಿ ಅವನ ಬಂಧಿಸಿದ ಒಂದು ಸ್ಥಳ ಇದೆ, ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆಂದಾಗಿ. ಇದು ನೋಡ್ರಿ ವಿಶೇಷ ನ್ಯಾಯಾಲಯ ಧಾರವಾಡದ ಯಾವ ಥರ ಮಾಡಿದ್ದಾರೆ ನೋಡ್ರಿ, ಸೇಮ್ ಟು ಸೇಮ್ ಕೋರ್ಟ್ ಥರನ ಮಾಡಿದ್ದಾರೆ. ಆ ಬಿಲ್ಡ್ ಆಮೇಲೆ ಕಟ್ಟಡ ನೋಡ್ರಿ ಎಷ್ಟು ಚೆಂದ ಐತೆ ಅಂತ. ಇಲ್ಲಿ ಏನು ನಡೆಯುತ್ತಂದ್ರೆ ಸಂಗೊಳ್ಳಿ ರಾಯಣ್ಣ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಇಲ್ಲಿ ಅವಾಗ ಶಿಕ್ಷೆಯನ್ನು ಕೊಡ್ತಿರೋ ಒಂದು ದೃಶ್ಯವನ್ನು ಇದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಲಾಯರ್ಸ್ಗಳ ಆಮೇಲೆ ಅಲ್ಲಿದು ಯಾವ ಥರ ಐತಿ ಜನ ನೋಡ್ರಿ ಹೆಂಗೈತೆ ಅಂತ. ಜನವರಿ 26, 1831ರಂದು ಬೀಡಿ ತಾಲೂಕಿನ ನಂದಗಡದ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ಅದೇ ದಿನ 6 ಜನರಿಗೆ ಜೀವಾವಧಿ ಕರೆ ನೀರು ಶಿಕ್ಷೆ ವಿಧಿಸ್ತಾರೆ. ಸಂಗೊಳ್ಳಿ ಮತ್ತು ನಂದಗಡದ ಜನರು ಸೇರಿಕೊಂಡ ಸಂಗೊಳ್ಳಿ ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡ್ತಾರೆ. ಆಮೇಲೆ ಇಲ್ಲಿ ಬಿಚ್ಚುಗತ್ತಿ ಚೆನ್ನಬಸಪ್ಪನಿಂದ ಪ್ರತಿದಿನ ಸಮಾಧಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಸ್ಟಾರ್ಟ್ ಆಗುತ್ತೆ. ಸಂಗೊಳ್ಳಿ ಗ್ರಾಮದ ಹಿರಿಯರು ಸಂಗೊಳ್ಳಿ ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿಗಲ್ಲು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಪ್ರತಿ ವರ್ಷ ಸಂಭ್ರಮದಿಂದ ಸೇರಿಕೊಂಡು ದವನದ ಹುಣ್ಣಿಮೆಯನ್ನು ಜಾತ್ರೆ ಮಾಡ್ತಾರೆ. ಅದನ್ನು ಇದಾಗಿತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನದ ಒಂದು ಕಥೆಯನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ನೀವು ಒಂದ್ಸರಿ ಕುಟುಂಬ ಜೊತೆಗೆ ಇಲ್ಲ ಗೆಳೆಯರೊಂದಿಗೆ ಬಂದ ಲೈವ್ ಆಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಿ. ಈಗ ಬರ್ರಿ ಹೊರಗೆ ಹೋಗೋಣ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ಕ್ವಾಲಿಟಿ ವಿಡಿಯೋ ಜೊತೆಗೆ ಕ್ವಾಂಟಿಟಿ ವಿಡಿಯೋನ ಹಾಕ್ತೀನಿ, ನೋಡ್ತಾ ಇರ್ರಿ. ನಿಮ್ಮ ಸಪೋರ್ಟ್ನೂ ನಂಗೆ ಸಿಕ್ಕಾಪಟ್ಟೆ ನೀಡೈತಿ ಈಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿರಿ.